ರೈತರ ಹಿತರಕ್ಷಣೆಗೆ ಜ್ಯೂಸ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಮುಂದಾದ ಕೊತ್ನೂರು ಪಂಚಾಕ್ಷರಿ ರೆಡ್ಡಿ. ರೈತರಿಗೆ ಬೆಂಬಲ ಬೆಲೆ ಕಲ್ಪಿಸಲು ಕೊತ್ನೂರು ಪಂಚಾಕ್ಷರಿ ರೆಡ್ಡಿ ಅವರ ವಿನೂತನ ಹೆಜ್ಜೆ. ಜ್ಯೂಸ್ ಫ್ಯಾಕ್ಟರಿಗೆ ಭೂಮಿ ಪೂಜೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೊತ್ನೂರು ಗ್ರಾಮದ ಪ್ರಮುಖರಾದ ಪಂಚಾಕ್ಷರಿ ರೆಡ್ಡಿ ಅವರು ರೈತರ ಒಳಿತಿಗಾಗಿ ಹೊಸ ಜ್ಯೂಸ್ ಫ್ಯಾಕ್ಟರಿಯನ್ನ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ. ರೈತ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗುತ್ತಿರುವ ಈ ದಿನಗಳಲ್ಲಿ ರೈತರ ಬೆನ್ನೆಲುಬಾಗಿ ನಿಲ್ಲಲು ಶಿಡ್ಲಘಟ್ಟದಲ್ಲಿ ವಿನೂತನ ಪ್ರಯತ್ನವೊಂದು ಆರಂಭವಾಗಿದೆ. ರೈತರ ಹಿತರಕ್ಷಣೆ ಮತ್ತು ಬೆಂಬಲ ಬೆಲೆ. ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಂಬಲ ಬೆಲೆ ಸಿಗದಿರುವುದನ್ನು ಮನಗಂಡು ಅವರಿಗೆ ಆರ್ಥಿಕವಾಗಿ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡುವ ಉದ್ದೇಶದಿಂದ ಈ ಜ್ಯೂಸ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಶುಭ ದಿನದಂದು ಗುದ್ದಲಿ ಪೂಜೆ. ಶ್ರೇಷ್ಠ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬದ ಸುಸಂದರ್ಭದಲ್ಲಿ ಪಂಚಾಕ್ಷರಿ ರೆಡ್ಡಿ ಅವರು ಜ್ಯೂಸ್ ಫ್ಯಾಕ್ಟರಿ ನಿರ್ಮಾಣದ ಕಾಮಗಾರಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಗೋಮಾತೆ ಮತ್ತು ಬಸವನ ಆಶೀರ್ವಾದ. ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸುವ ಮುನ್ನ ಗೋಮಾತೆ ಮತ್ತು ಬಸವನ ವಾಗ್ದಾನ ಮತ್ತು ಆಶೀರ್ವಾದ ಪಡೆಯುವುದು ನನಗೆ ಅತ್ಯಂತ ಉಪಯುಕ್ತವಾದ ಹಾಗೂ ಸಫಲತೆಯನ್ನು ನೀಡುತ್ತದೆ. ಅದೇ ಧಾರ್ಮಿಕ ವಿಶ್ವಾಸ ಹಾಗೂ ಪ್ರಯತ್ನದೊಂದಿಗೆ ಈ ಫ್ಯಾಕ್ಟರಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇನೆ ಎಂದು ಪಂಚಾಕ್ಷರಿ ರೆಡ್ಡಿ ಅವರು ತಿಳಿಸಿದರು. ಸಾರ್ವಜನಿಕರ ಬೆಂಬಲಕ್ಕೆ ಮನವಿ. ರೈತರ ಹಿತಕ್ಕಾಗಿ ಕೈಗೊಂಡಿರುವ ಈ ಶ್ರೇಷ್ಠ ಕಾರ್ಯಕ್ಕೆ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ಜನರ ಬೆಂಬಲ ಹಾಗೂ ಆರೈಕೆ ಇರಲಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಅರಕೆರೆ ಮುರುಘರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಒಳ್ಳೆ ಒಂದು ಕ್ಷೇತ್ರದಲ್ಲಿ ಭೂಮಿಯ ಒಂದು ಪೂಜೆಯನ್ನು ಮಾಡಿದ್ದೇನೆ. ಕ್ಷೇತ್ರ ಅಭಿವೃದ್ಧಿ ಆಗಲಿ, ನೀವು ಏನೆಲ್ಲ ಸಂಕಲ್ಪಗಳು ಇಟ್ಕೊಂಡಿದ್ರೆ ಈ ಜಾಗದಲ್ಲಿ ಆದಷ್ಟು ಬೇಗ ಎಲ್ಲ ಸಂಕಲ್ಪಗಳು ಈ ಜಾಗದಲ್ಲಿ ಈಡೇರಲಿ. ಅದೇವೇ ನಿಮ್ಮ ಆಶೀರ್ವಾದ ಮಾಡಬೇಕಂತೇಳಿ ಕೋರ್ತಾ ಈ ಒಂದು ಸುದಿನದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ಮಹಾಲಕ್ಷ್ಮಿ ಮಳೆ ಈ ಸುತ್ತಿ ಭಾಳ ಹಿಂದಕ್ಕೆ ಹೋಗಿದೆ. ಮಳೆ ಆಗಲಿ, ಬೆಳೆ ಆಗಲಿ, ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯ ಅಮ್ಮ ಕಾಪಾಡಲಿ ಅಂತೇಳಿ ನಾನು ನನ್ನ ಹೃದಯಪೂರ್ವಕವಾಗಿ ಅಮ್ಮನ್ನ ಕೇಳ್ಕೊಂಡು ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ನೆರೆದಿರೋರ ಎಲ್ಲರ ಪರವಾಗಿ ಅಮ್ಮನ್ನ ಒಂದು ಉದ್ದೇಶ. ನನಗೆ ಮೊದಲನೇದಾಗಿ ನನ್ನ ತಮ್ಮನ ಮದುವೆಗೆ ಕರೆಸಿದ್ವಿ ಬಸಪ್ಪ. ಆ ಒಂದು ಬಂಡಳ್ಳಿ ಕ್ಷೇತ್ರ ಇದೆಯಲ್ಲ, ಅಮ್ಮನೂರು ಕ್ಷೇತ್ರ, ಏನೂ ಗೊತ್ತಿಲ್ಲ ಏನು ಪ್ರಭಾವ ಇದೆ. ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ ಬಹಳಷ್ಟು ನಾಟಿದೆ ಒಂದು ನಂಬಿಕೆ. ಈಗ ನಮ್ಗೆ ಕಷ್ಟ ಬಂದರೆ ಯಾರನ್ನು ಬೇಕು, ಭಗವಂತನಲ್ಲಿ ಎಲ್ಲರೂ ಅಷ್ಟೇ, ನಾನಾಗ್ಬೋದು, ನೀವಾಗ್ಬೋದು, ಪ್ರತಿಯೊಬ್ಬರು. ಭಗವಂತನಿಗಿಂತ ದೊಡ್ಡದು ಏನೂ ಇಲ್ಲ ಇಲ್ಲಿ ಶಕ್ತಿ. ಏನೋ ಒಂದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ. ಆ ಶಕ್ತಿ ಆ ಯಮ್ಮನಲ್ಲಿ ನಾನು ನೋಡಿದ್ದೆ. ಅದರಿಂದ ನನಗೆ ಹೇಗೆ ನಾನು ಅದನ್ನು ವ್ಯಕ್ತಪಡಿಸ್ಬೇಕು ಅನ್ನೋದು ಪ್ರಶ್ನಾತೀತವಾಗಿದೆ. ಮೊನ್ನೆ ಅಲ್ಲಿನ ಧರ್ಮಾಧಿಕಾರಿಗಳು ನಮ್ಮ ಜಯರಾಮಣ್ಣವರು ಬಂದು ಒಂದು ಕಾರ್ಯಕ್ರಮ ನಡೆಸಿದ್ರು. ಏನು ಮಾತಾಡಬೇಕು ಅರ್ಥ ಆಗಲಿಲ್ಲ. ಬಂದರು ನನ್ನ ಮುಂದೆ ನಮ್ಮ ಸ್ವಾಮಿಗಳು, ಅವರು ಎಲ್ಲ ಬಸವ ಸ್ವಾಮಿಗಳು, ಜಯರಾಮಣ್ಣವರು ಬಂದು ಈ ಥರ ಮಾಡಬೇಕೆಲ್ಲ ಏನು ಮಾಡಿಕೊಡ್ತಿದ್ದೆ ಗೊತ್ತಿಲ್ಲ ಅಮ್ಮ. ನನ್ನ ಬಾಯಿಂದ ಎಲ್ಲ ನೀನೇ ಮಾಡಬೇಕು ಅನ್ನೋ ಟೈಪಲ್ಲಿ ಒಂದು ವಾಕ್ಯ ನುಡಿಸ್ಬಿಟ್ರು. ಅದನ್ನು ಹೋಗಿ ಅಲ್ಲಿ ಮಾಡಿಬಿಟ್ಟು ಏನದು ವಾರ್ಷಿಕೋತ್ಸವ ಮಾಡಿದ್ವಿ. ಅಂಬಾರಿ ಬಂದಿತ್ತು. ಭಾಳಷ್ಟು ವಿಜೃಂಭಣೆಯಿಂದ ಅಮ್ಮನನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದ. ಅವತ್ತು ನನಗೆ ಸಮಯ ಇದ್ದಿದ್ರೆ ನಿಮ್ಮನ್ನೆಲ್ಲ ಅಲ್ಲಿಗೆ ಆಹ್ವಾನ ಕರೆದು ಒಂದು ಅಮ್ಮನ ಆಶೀರ್ವಾದಕ್ಕೆ ಒಂದು ಪೂಜೆ ಸಲ್ಲಿಸಿ ಅಮ್ಮನ ಆಶೀರ್ವಾದಕ್ಕೆ ಒಂದು ಇದಾಗೋದು ನಿಮಗೆಲ್ಲ. ಇರಲಿ, ಈ ಸರ್ತಿ ನೆಕ್ಸ್ಟು ಫೆಬ್ರವರಿಯಲ್ಲಿದೆ ವಾರ್ಷಿಕೋತ್ಸವ, ಆಗೋಗೋಣ. ಅದಲ್ಲದೆ ಅಲ್ಲಿ ಇನ್ನೂ ಒಬ್ಬರು ಇದ್ದಾರೆ, ದೊಡ್ಡ ಬಸಪ್ಪನವರು. ಅವ್ರು ನಮ್ಮ ಮನೆಗೆ ಫಸ್ಟ್ ಬಂದಿದ್ರು. ಇವರು ಬಂದು ಯಾವುದೇ ಕಾರ್ಯಕ್ಕೆ ಇವರು ಬಂದು ವಾಗ್ದಾನ ಕೊಟ್ಟು, ಇವತ್ತು ನೋಡಿ ವಾಗ್ದಾನ ಕೊಡೋಕ್ಕೆ ನಿಮ್ಮ ಕಣ್ಣು ಮುಂದೆನೆ ಎಷ್ಟು ಇದು ಮಾಡಿ ಜಾಗ ಅದೇ ಫಿಕ್ಸ್, ಅವರೇ ಬಂದು ಫಿಕ್ಸ್ ಮಾಡಿಕೊಟ್ಟು ಸಾಕ್ಷಾತ್ ಈಶ್ ಸಾರಥಿ ಅವರು. ಆಯ್ತಾ, ನಾನು ಅದರಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಯಾರೂ ಹೇಳಿಲ್ಲ,
ಹೌದು. ನಮ್ಮ ಈ ತೋಟದಲ್ಲಿ ಒಂದು ಶಾಸನ ಕಲ್ಲಿದೆ, ಹಳೆಯ ಕಾಲದ್ದು, ಯಾವುದು ರಾಜಾದಿರಾಜ ನಮ್ಮ ತಾತನವ್ರ ಕಾಲದಲ್ಲಿ ನೆಟ್ಟಿರೋದು. ಇಲ್ಲಿ ಬಂದು ದೇವ್ರನ್ನ ಪೂಜೆ ಮಾಡಿ ಅಮ್ಮನ ಇಲ್ಲಿ ಆಶೀರ್ವಾದ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಯ್ತು. ಗೊತ್ತಿಲ್ಲ, ಇದೇ ಫಸ್ಟ್ ಈ ತೋಟಕ್ಕೆ ಬಂದಿರೋದು. ಅಲ್ಲಿ ಏನೋ ಶಕ್ತಿ ಇದೆ, ಏನಿದೆ ಅಂತ ನಾವು ಆ ಮೂಲ ಹುಡ್ಕಕ್ಕಾಗಲ್ಲ. ಆ ಮೂಲದ ಬಗ್ಗೆ ಮಾತಾಡೋದು ನಾವು ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ನಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ. ಯಾಕಂದ್ರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿಗೆ ನಿಗದಿಪಡಿಸಿದ್ರು. 1 ಟನ್ 1,000 ಕೆಜಿ 2,000 ಅಂದ್ರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೊಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳನ್ನ ಕಡ್ದಾಕ್ಬಿಡ್ತೀವಿ. ಅವತ್ತು ನನಗೆ ಬಹಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕ್ಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರ್ಬೇಕಂದ್ರೆ ಒಬ್ಬ ರೈತನ ಜೀವನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದ್ರೆ ಇನ್ನೆಷ್ಟು ನೋವಿನಿಂದ ರೈತನಿರ್ತಾನೆ. ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರ್ಬೇಕಿಂತವು. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕೋರ್ಕೊಂತೀನಿ. ಸರ್, ಏನು ಇಲ್ಲಿ ಜ್ಯೂಸ್ ಫ್ಯಾಕ್ಟ್ರಿ ಮಾಡಿರೋ ಅಂತ ಹೆಸರೇನಿದೆ ಸರ್ ಅದಕ್ಕೆ? ಇದು ನನ್ನ ತಮ್ಮ ತೀರ್ಕೊಂಡ್ರು, ನಾದುಬಿಂದು ಕಲಾತೀತ ರೆಡ್ಡಿ ಅಂತ. ಅವ್ರ ಹೆಸರಲ್ಲಿ ಕಲಾ ನ್ಯಾಚುರಲ್ ಫುಡ್ಸ್ ಅಂತೇಳಿ ಈ ಒಂದು ಫ್ಯಾಕ್ಟ್ರಿನ, ಜ್ಯೂಸ್ ಫ್ಯಾಕ್ಟ್ರಿನ, ಈ ಕಾರ್ಖಾನೆನ ಶುರು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೊಸೆಸ್ ನಡೆಯುತ್ತೆ. ಅಂಥದ್ದು 2 ಯೂನಿಟ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ, ರೈತರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿಬೇಕಂತೇಳಿ ಬೆಳೆದು ಇಲ್ಲಿ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಒಂದು ಅವರು ಬೆಳೆದಂಥ ಒಂದು ಏನು ಹಣ್ಣು ಇದೆ ಅದಕ್ಕೆ ಒಳ್ಳೆ ಒಂದು ರೇಟ್ ಕೊಟ್ಟು ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂಥರ ಸಹಾಯ ಅನ್ನೋದಕ್ಕಿಂತ ಸಹಕಾರ ಕೊಡೋಣ ಅಂತೇಳಿ ನಾನು ಆ ಒಂದು ಮನಸ್ತತ್ವದಿಂದ ಇದನ್ನ ಶುರು ಮಾಡ್ತಾ ಇದ್ದೀನಿ. ಎಷ್ಟು ಜನ ಸ್ಥಳೀಯರಿಗೆ ಆದ್ಯತೆ ಕೊಡ್ತೀರಾ ಎಲ್ಲ ಮ್ಯಾಕ್ಸಿಮಮ್ ಸ್ಥಳೀಯರಿಗೆ ಕೊಡ್ತೀವಿ. ಕೆಲವರು ಟೆಕ್ನಿಕಲಿ ಬೇಕಾಗಿರೋರ್ನ ಹೊರಗಡೆಯಿಂದ ತರಲೇಬೇಕಾಗುತ್ತೆ. 80% ಸ್ಥಳೀಯರಿಗೆ ಆದ್ಯತೆ ಕೊಡ್ತೀವಿ. ಎಷ್ಟು ಜನ ಉದ್ಯೋಗ ಸೃಷ್ಟಿ? 400 ರಿಂದ 500 ಜನ ಸ್ಟಾರ್ಟಿಂಗ್ ಅಲ್ಲಿ ಉದ್ಯೋಗ ಕೊಡ್ತೀವಿ. ಸರ್, ಇದು ಎಷ್ಟು ತಿಂಗಳಿನಲ್ಲಿ ಆಗ್ಬೋದು ಸರ್? ಇದು ನಾವು ಮುಂದಿನ ಮಾವಿನಕಾಯಿ ಸೀಸನ್ ಅಷ್ಟೊತ್ತಿಗೆ ಆಪರೇಟ್ ಮಾಡಕ್ಕೆ ರೆಡಿ ಮಾಡ್ತೀವಿ. ಮಾಡಬೇಕು. ಯಾಕಂದ್ರೆ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಇದು ಪ್ರೊಸೆಸಿಂಗ್ ಇದಕ್ಕೆ ಮಟ್ಟಕ್ಕೆ ತಂದ್ಬಿಡ್ತೀವಿ. ತರಲೇಬೇಕಂತ ಹೇಳಿ